ಆತ್ಮೀಯ ವೀಕ್ಷಕರ ನಮಸ್ಕಾರ. TV5ನ ಲವ್ಲಿ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಲವ್ಲಿ ಟೀಮ್ ಇದೆ. ಲವ್ಲಿ ಹೀರೋ, ಲವ್ಲಿ ಹೀರೋಯಿನ್, ಒಂದು ಪುಟಾಣಿ ಪೋರಿ ಇದೆ. ಲವ್ಲಿ ಟೀಮ್ನ ಸ್ವಾಗತ ಮಾಡುವಂಥ ಸಮಯ. ಅಂದರೆ ಹೀರೋ ಹೆಸರು ಹೇಳಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡೋಂಥ ಅವಶ್ಯಕತೆ ಇಲ್ಲ. ಹೀರೋ ವಾಯ್ಸನ್ನು ಕೇಳಿದ ತಕ್ಷಣ ನೀವೇ ಹೇಳ್ತೀರಾ. ಈ ಒಂದು ಸ್ಯಾಂಡಲ್ವುಡ್ಡಲ್ಲಿ ಬೇಸ್ ವಾಯ್ಸ್ಗೆ ಬೇಸ್ ಆಗದಂಥ ನಟ, ಮತ್ತು ಒಂದು ಡೈಲಾಗನ್ನು ಕೊಟ್ಟರೆ ಅದನ್ನು ಗರ್ಜನೆಯಾಗಿ ಹೇಳುವಂಥ ನಟ, ಒಬ್ಬ ನಟನ ವೆಲ್ಕಮ್ ಮಾಡೋಂಥ ಸಮಯ. ಸರ್, ವಸಿಷ್ಠ ಸಿಂಹ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ಕಾರ. ಬೇಸ್ ವಾಯ್ಸ್ಗೆ ಬೇಸ್ ಹಾಕಿದ್ದೇನಿಲ್ಲಪ್ಪ. ಇಲ್ಲ, ನಮಗೆಲ್ಲ ಹಾಗೇನೆ, ನಮಗೊಂಥರ ನಮ್ಮ ಸುದೀಪ್ ಸರ್ ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ. ಸೊ ಇವರೆಲ್ಲ ನನಗಿನ್ನ ತುಂಬ ಸೀನಿಯರ್ಸು. ಈ ಸ್ಕ್ರೀನ್ ಮೇಲೆ ಬಂದಾಗ ಅಬ್ಬರಿಸಿದವರು, ಗುಡುಗಿದವರು. ಸೊ ಇತ್ತೀಚಿನ ದಿನಗಳಲ್ಲಿ ಬಂದಂಥದ್ದು ನಾನು. ಇಲ್ಲ, ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮ್ಮದು ಬೇಸ್ ವಾಯ್ಸನ್ನು ಹೀಗೆ ಅಂತ. ಶಿವಣ್ಣ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆ್ಯಂಡ್ ಸಿನಿಮಾದ ನಾಯಕಿ ಅವ್ರು ಎಷ್ಟು ಕ್ಯೂಟ್ ಆಗಿದ್ದಾರೋ ಅಷ್ಟೇ ಕ್ಯೂಟ್ ಅವರು ಹೆಸರು ಕೂಡ, ಸ್ಟೆಫಿ. ತುಂಬ ಚೆನ್ನಾಗಿದೆ. ನಾನು ಕೇಳಿದ್ರು ಶಾಕ್ ಆಗೋದ್ದೆ, ಇಷ್ಟೊಂದು ವಿಚಿತ್ರವಾಗಿದೆ ಮತ್ತು ತುಂಬ ಕ್ಯೂಟ್ ಆಗಿದೆ ಅಂತ. ಸ್ಟೆಫಿ ಮ್ಯಾಮ್, ವೆಲ್ಕಮ್ ಟು ಇಂಡಸ್ಟ್ರಿ. ಕನ್ನಡ ಮಾತಾಡ್ತೀರಲ್ಲ? ಎಸ್, ಓಕೆ, ಮಾತಾಡ್ತೀರಾ? ಎಸ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಆ್ಯಂಡ್ ಮತ್ತೊಬ್ಬರು ಗೆಸ್ಟ್, ಪುಟಾಣಿ ಗೆಸ್ಟು, ವಂಶಿಕಾ. ಹಾಯ್, ವೆಲ್ಕಮ್ ಟು ದ ಶೋ. ಎಸ್, ವೆಲ್ಕಮ್. 3 ಜನ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ನಾನು ಬರೋಕ್ಕಿಂತ ಮುಂಚೆ ಟ್ರೈಲರ್ ಲಾಂಚ್ ಆದಮೇಲೆ ನೋಡ್ಕೊಂಡು ಕೂತಿದ್ದು. ಒಂದು ಟ್ರೈಲರು 2 ನಿಮಿಷ 34 ಸೆಕೆಂಡ್ ಇದೆ. ಟ್ರೈಲರ್ ಸ್ಟಾರ್ಟ್ ಆಗಿ ಎಂಡ್ ಆಗಸ್ಟಲ್ಲಿ ಒಂದು ವಿಶ್ವರೂಪನ ತೋರಿಸ್ಬಿಟ್ರಲ್ಲ ಸರ್. ವಿಶ್ವರೂಪನೇ ಸ್ಟಾರ್ಟಿಂಗಲ್ಲಿ ಅಬ್ರಿಸ್ತೀರ, ಗುಬಿರಿತೀರ, ಆಮೇಲೆ ಸೆಕೆಂಡ್ ಸ್ವಲ್ಪ ಹೋಗ್ತಿದ್ದಂಗೆ ಲವ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮದರ್ ಸೆಂಟಿಮೆಂಟು, ಕೊನೆಗೆ ಮತ್ತೊಂದು ಏನೋ ಒಂದು ಗ್ಯಾಂಗ್ಸ್ಟರ್. ಆ ಥರ ಒಂದು ಓವರಾಲ್ ಒಂದು ಟ್ರೈಲರಲ್ಲಿ ವಿಚಿತ್ರ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀರಿ. ಸೊ ಓವರಾಲ್ ಪ್ರಾರಂಭದಲ್ಲಿ ಟ್ರೈಲರ್ ಬಗ್ಗೆ ಹೇಳೋದಾದರೆ, ಟ್ರೈಲರ್ ಬಗ್ಗೆ ಅಂದರೆ ಒಂದು ಖುಷಿಯಾಗಿದೆ ಅಂದರೆ ಟ್ರೈಲರ್ ಲೆಂತ್ ಸಮೇತ ನೀವು ನೋಡಿಕೊಂಡು ಅಷ್ಟು ಡೀಟೇಲ್ಡಾಗಿ ಹೇಳೋದಲ್ಲ, ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಿನಿಮಾದ ಒಂದು ಚಿಕ್ಕ ಕಿರು ನೋಟ ಈ ಟ್ರೈಲರ್. ಆ ಟ್ರೈಲರಲ್ಲಿ ಏನಿದೆ, ಇಂಟು 100 ಅನ್ಬೋದು ನಮ್ಮ ಸಿನಿಮಾನ. ಅಷ್ಟು ದೊಡ್ಡ ಕ್ಯಾನ್ವಾಸ್ನ, ಲ್ಯಾವಿಶ್ ಬಡ್ಜೆಟ್ನ, ಅದ್ಭುತವಾದ ಒಂದು ಕಥೆಯ ಹೂರಣ, ಇನ್ಕಲ್ಕೇಶನ್ ಪ್ರಾಡಕ್ಟ್ ಅಂತಂದರೆ ಈ ಲವ್ಲಿ ಸಿನಿಮಾ. ತುಂಬಾ ವಿಶೇಷವಾದ ಸಿನಿಮಾ, ತುಂಬಾ ಮನಸ್ಸಿಗೆ ಹತ್ತಿರವಾದ ಸಿನಿಮಾ, ಬದುಕಿನ ಸಿನಿಮಾ, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆದಂಥ ಘಟನೆಗಳನ್ನ ಆಧರಿಸಿ ಬರೆದಂಥ ಸಿನಿಮಾ. ಸೊ ಹೀಗೆ ಹಲವಾರು ಆಯಾಮಗಳಲ್ಲಿ ನನ್ನ ಮನಸ್ಸಿಗೆ ಹತ್ತಿರ. ನನ್ನ ಕರಿಯರ್ನಲ್ಲಿ ಈ 10 ವರ್ಷದ ಜರ್ನಿಲಿ ಹಲವಾರು ಪಾತ್ರಗಳನ್ನ ನಾನು ಪೋಷಿಸಿದ್ದೀನಿ. ಆದರೆ ಈ ಪಾತ್ರ ಒಡ್ಡದಂಥ ಸವಾಲು, ಈ ಪಾತ್ರ ಕೊಟ್ಟಂಥ ಅನುಭವ, ಈ ಪಾತ್ರ ನನ್ನನ್ನು ಆವರಿಸ್ಕೊಂಡ ರೀತಿ, ನನಗೆ ಇವೆಲ್ಲವೂ ತುಂಬ ತುಂಬ ಇಷ್ಟ. ಆ್ಯಂಡ್ ಕಳೆದ ಒಂದು 3 ವರ್ಷದಿಂದ ಬೇರೆ ಯಾವ ಸಿನಿಮಾನೂ ನಾನು ಸೈನ್ ಮಾಡಿಲ್ಲ. ಕಾರಣ ಈ ಪಾತ್ರ, ಈ ಸಿನಿಮಾ. ಸೊ ಇಷ್ಟು ಒಳ್ಳೆ ಪಾತ್ರ ಅಂದರೆ ಇದು ನಿಮಗೆ ಟ್ರೈಲರಲ್ಲಿ ನೀವು ಹೇಳ್ದಂಗೆ ಒಬ್ಬ ಗ್ಯಾಂಗ್ಸ್ಟರಾಗಿ ಕಾಣಿಸ್ಕೋತಾನೆ, ಒಬ್ಬ ಲವರಾಗಿ ಕಾಣಿಸ್ಕೋತಾನೆ, ಒಬ್ಬ ಎಮೋಷನಲ್ ಪರ್ಸನಾಗಿ ಕಾಣಿಸ್ತಾನೆ. ಮತ್ತೆ ಗ್ಯಾಂಗ್ಸ್ಟರ್ ಅನ್ನೋದಕ್ಕಿಂತ ಸಣ್ಣದಾಗಿ ನಿಮಗೆ ಎಳೆ ಬಿಟ್ಕೊಡೋದಾದರೆ ಒಬ್ಬ ಅನಾಥ, ಸಂಬಂಧ, ಪ್ರೀತಿ, ಯಾವುದರ ಅರಿವೆ ಪರಿವೆ ಇಲ್ಲದೆ ಬೆಳೆದಂಥ, ಮೃಗೀಯವಾಗಿ ಬೆಳೆದಂಥ ಒಬ್ಬ ಮನುಷ್ಯನ. ನಿಮ್ಮ ಜೊತೆಗೆ ಮತ್ತೊಬ್ರು ಬ್ಯೂಟಿ ಇವತ್ತು ಕಾಣಿಸ್ಕೊಂಡ್ರು ನಿಮ್ಮ ಸಿನಿಮಾದಲ್ಲಿ. ನಿಜಕ್ಕೂ ನಮಗೆ ಸಿನಿಮಾ ನೋಡಿದ್ಮೇಲೆ ಇವ್ರು ಯಾರೋ ಹೊಸಬ್ರು ಅಥವಾ ಏನೋ ಇನ್ನೂ ಕಲಿತಾ ಇದ್ದಾರೆ ಆ ಥರ ಅನ್ನಿಸ್ಲಿಲ್ಲ. ಸೀರಿಯಸ್ಲಿ, ಟು ಬಿ ಹಾನೆಸ್ಟ್, ನಮ್ಗೆ ಆ ಥರ ಅನ್ನಿಸ್ಲಿಲ್ಲ. ಮ್ಯಾಮ್, ಹೇಳಿ ನಿಮ್ಮ ಬಗ್ಗೆ ಹೇಳಿ. ಯಾಕಂದರೆ ಒಂದಷ್ಟು ಜನ ಕನ್ನಡಿಗರಿಗೆ ನಿಮ್ಮನ್ನು ಸ್ವಾಗತ ಮಾಡೋಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಾಗಬೇಕು ಸ್ಟೆಫಿ ಯಾರು, ಎಲ್ಲಿಂದ. Steffi, who is Steffi and from where is she? So I am born and brought up in Jharkhand. That's my hometown. And my parents, my family, everybody settled there. My family has all doctors and engineers. My dad is an engineer. Nobody in my family is around the film industry. So I'm the first one to become an actor. So I studied... ನಮ್ಮಲ್ಲೂ ಯಾರು ಇಲ್ಲ. ನಮ್ಮಲ್ಲೂ ಯಾರಿಲ್ಲ ಆಕ್ಟರ್ಸ್. High five. So yeah, I mean, it's a team like that all of us, we've come individually to what we are doing today. And I studied literature, but there was this competition that I won, Miss Teen India, and I represented India internationally at Miss Teen International. So I won that, and Amele, I did Femina Miss India. I was the finalist there, top finalist. So all of this was happening, and I can't remember, but I wanted to become an actor ever since.
and I became ನಾನು one. ನಾನು ನಾನು ನಂಗೆ ಬುದ್ಧಿ ಬಂದಾಗಿದ್ದ ಬುದ್ಧಿ ಬಂದಾಗಿದ್ದ ಆಕ್ಟರ್ ಆಗ್ಬೇಕು ಅಂತ ಆಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಆಸೆ ಪಡ್ತಿದೆ. ಇವತ್ತು ಆಸೆ ಈಡೇರಿದೆ. ಹೇಳಿ. ಇವತ್ತು ಆ ಆಸೆ ಆ ಆಸೆ ಈಡೇರಿದೆ. ಈಡೇರಿದೆ. The wish has come true. The wish has come true. Wish of becoming an actor. Yes. So yeah, I started my